ಹಾಯ್ ಫ್ರೆಂಡ್ಸ್, ಟ್ರೆಂಡಿಂಗ್ ಆರ್ಟ್ಸಿಗೆ ಸ್ವಾಗತ. ಇದು ಸಿಲ್ಕ್ ಥ್ರೆಡ್ಡು 6 ಎಳೆ ಇದೆ. ಇವತ್ತು ನಾವು ಡಿಫ್ರೆಂಟ್ ಆಗಿರುವ ಹಾರ್ಟ್ ಶೇಪ್ ಸಾರಿ ಕುಚ್ಚನ್ನು ಕಲಿಯೋಣ. ಈ ರೀತಿಯಾಗಿ ಟ್ವಿಸ್ಟ್ ಮಾಡಿದ ನಂತರ ಹೀಗೆ ತಂದಾಗ ಇದು ಲಾಕ್ ಆಗುತ್ತೆ. ಈಗ ಒಂದು ಕ್ರಿಸ್ಟಲ್ ಬೀಡ್ಸ್ ಹಾಕಿ ಥ್ರೆಡ್ಡಲ್ಲಿ ಕ್ರಿಸ್ಟಲ್ ಬೀಡ್ಸ್ ಹಾಕಿ ಟೈಟಾಗಿ ಲಾಕ್ ಮಾಡಿ, ಇದು ಲಾಕ್ ಆದಮೇಲೆ 4 ಚೈನು ಹಾಕಿ 1 2 3 4 ಚೈನು ಆದ ನಂತರ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ಇಲ್ಲಿ ಫಸ್ಟ್ನೇ ಚೈನಿನಲ್ಲಿ ಹೋಗಿ ತ್ರಿಬಲ್ ಕ್ರೋಶಾ ಹಾಕಿ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. 2 ಥ್ರೆಡ್ಡಿನಿಂದ 2 ಥ್ರೆಡ್ಡಿನಿಂದ ಈ ರೀತಿ ತ್ರಿಬಲ್ ಕ್ರೋಶಾ ಹಾಕಿದ ನಂತರ ಹೀಗೆ ಆಗುತ್ತೆ. ಈಗ 2 ಚೈನ್ ಹಾಕಿ 2 ಚೈನು ಹಾಕಿದ ನಂತರ ನಾವು ಕ್ರೋಶಾ ಮೇಲೆ 1 ಸಲ ಥ್ರೆಡ್ಡನ್ನು ತೆಗೆದಾಗ ಡಬಲ್ ಕ್ರೋಶಾ ಹಾಕ್ತೀವಿ. 2 ಸಲ 2 ಥ್ರೆಡ್ಡಿನಿಂದ ಔಟ್ಸೈಡ್ ಬರ್ತೀವಿ. ಇದರಲ್ಲಿ ಡಬಲ್ ಕ್ರೋಶಾ ಆಗಲಿ ತ್ರಿಬಲ್ ಕ್ರೋಶಾ ಆಗಲಿ ಕಂಪ್ಲೀಟಾಗಿ ಹಾಕಬಾರ್ದು. ಕ್ರೋಶಾ ಮೇಲೆ ಎಷ್ಟು ಸಲ ಥ್ರೆಡ್ ತೆಗೆದುಕೊಂಡಿರ್ತೀರ ಅಷ್ಟೇ ಸಲ ಔಟ್ಸೈಡ್ ಬರೋದಿರುತ್ತೆ. ಈಗ 1 ಸಲ ಥ್ರೆಡ್ ತೆಗೆದುಕೊಂಡಿದ್ದಕ್ಕೆ ನಾನು 1 ಸಲ ಮಾತ್ರ 2 ಥ್ರೆಡ್ಡಿನಿಂದ ಔಟ್ಸೈಡ್ ಬರಬೇಕು, ಅಂದರೆ ಕಂಪ್ಲೀಟಾಗಿ ಡಬಲ್ ಕ್ರೋಶಾ ಆಗುವುದಿಲ್ಲ ಅದು. ಈಗ 2 ಥ್ರೆಡ್ಡಿನಿಂದ ಹೊರಗೆ ಬರ್ತೀನಿ. ಈಗ ಪುನಃ 2 ಥ್ರೆಡ್ಡಿನಿಂದ ಹೊರಗೆ ಬಂದಾಗ ಅದು ಡಬಲ್ ಕ್ರೋಶಾ ಆಗುತ್ತೆ. ಇದು ಕಂಪ್ಲೀಟಾಗಿ ಮಾಡಬಾರ್ದು. ಈಗ ಇದನ್ನು ಹಾಗೆ ಇಟ್ಕೋಬೇಕು. ಕ್ರೋಶಾದಲ್ಲಿ ಥ್ರೆಡ್ಡನ್ನು ಫಸ್ಟ್ 2 ಚೈನ್ ಹಾಕಿದ್ದು, ಎರಡನೇದು ಡಬಲ್ ಕ್ರೋಶಾದ 1 ಚೈನ್, ಅಂದರೆ ಥ್ರೆಡ್ಡಿಂದು ಹಾಗೆ ಇದೆ. ಈಗ ಪುನಃ ಕ್ರೋಶಾ ಮೇಲೆ ಮತ್ತೊಂದು ಸಲ ಥ್ರೆಡ್ಡನ್ನು ತೆಗೆದು ಪುನಃ ಕಂಪ್ಲೀಟಾಗಿ ಹಾಕಬಾರ್ದು, ಒಂದೇ ಸಲ 2 ಥ್ರೆಡ್ಡಿನಿಂದ ಬರಬೇಕು. ಕ್ರೋಶಾ ಮೇಲೆ ಥ್ರೆಡ್ಡನ್ನು ತೆಗೆದು ಇಲ್ಲಿ ತ್ರಿಬಲ್ ಕ್ರೋಶಾ ಮತ್ತು ಮೊದಲು 4 ಚೈನ್ ಹಾಕಿದ್ವಲ್ಲ ಅದರ ಮಧ್ಯದಲ್ಲಿಂದ ಹೀಗೆ ಹೋಗಿ ಥ್ರೆಡ್ಡನ್ನು ಹೀಗೆ ಮೇಲ್ಗಡೆ ತಂದಾಗ ಇಲ್ಲಿ 2 ಥ್ರೆಡ್ಡಿನಿಂದ ಒಂದೇ ಸಲ ಔಟ್ಸೈಡ್ ಬರಬೇಕು. ಉಳಿದ ಥ್ರೆಡ್ ಹಾಗೆ ಇರಬೇಕು. ಕ್ರೋಶಾ ಮೇಲೆ ಒಂದು ಫಸ್ಟ್ 2 ಚೈನ್ ಹಾಕಿದ್ದು ಒಂದಿದೆ, ಈಗ 2 ಡಬಲ್ ಕ್ರೋಶಾದ ಹಾಗೆ ಉಳಿದಿದೆ. ಈಗ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದುಕೊಂಡಿದ್ದೀವಿ. ಈಗ 2 ಸಲ ಮಾತ್ರ ಔಟ್ಸೈಡ್ ಬರಬೇಕಾಗುತ್ತೆ. ಹೀಗೆ ತಂದಾಗ ಮೊದಲು 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 1 ಸಲ ಆಯಿತು. 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2 ಸಲ ಆಯಿತು. ಇದು ಕಂಪ್ಲೀಟ್ ತ್ರಿಬಲ್ ಕ್ರೋಶಾ ಆಗಲಿಲ್ಲ. ನೆಕ್ಸ್ಟ್ ಉಳಿದಿರೋ ಥ್ರೆಡ್ಡನ್ನು ಇಲ್ಲೇ ಇಟ್ಕೊಂಡಿದ್ದೀವಿ. ಈಗ ಪುನಃ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ಹೀಗೆ ಹೋಗಿ ತಂದ ನಂತರ 2 ಸಲ ಮಾತ್ರ 2 ಥ್ರೆಡ್ಡಿನಿಂದ ಹೊರಗೆ ಬರಬೇಕು. 1ನೇ ಸಲ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2ನೇ ಸಲ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. ಈಗ ನೆಕ್ಸ್ಟು ಅಲ್ಲೇ ಉಳಿದಿದೆ. ಈಗ ಕ್ರೋಶಾ ಮೇಲೆ 3 ಸಲ ಥ್ರೆಡ್ಡನ್ನು ತೆಗೆದುಕೊಳ್ಬೇಕು. ಹೀಗೆ ಥ್ರೆಡ್ಡನ್ನು ತಂದ ನಂತರ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ 1 ಟೈಮು, 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ 2 ಟೈಮ್ ಆಯಿತು, 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ 3 ಟೈಮ್ ಆಯಿತು. ಉಳಿದಿದ್ದು ಇಲ್ಲೇ ಇರಬೇಕು. ಪುನಃ ಕ್ರೋಶಾ ಮೇಲೆ 3 ಸಲ ಥ್ರೆಡ್ಡನ್ನು ತೆಗೆದು ಥ್ರೆಡ್ಡನ್ನು ಹೀಗೆ ತಂದ ನಂತರ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ 1 ಟೈಮು, 2 ಥ್ರೆಡ್ಡಿನಿಂದ
ಹೊರಗೆ ಬನ್ನಿ 2 ಟೈಮ್ ಆಯಿತು. 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ 3 ಟೈಮು. ಈ ರೀತಿಯಾಗಿ ಪ್ರತಿಯೊಂದನ್ನು ಈಗ ಎಷ್ಟಿದೆ ಅಂದರೆ ಫಸ್ಟ್ 2 ಚೈನ್ ಹಾಕಿದ್ದು, ಇದೆರಡು ಡಬಲ್ ಕ್ರೋಶಾದು, ಇದೆರಡು ತ್ರಿಬಲ್ ಕ್ರೋಶಾದು, ಇದೆರಡು 3 ಸಲ ಥ್ರೆಡ್ಡನ್ನು ತೆಗೆದುಕೊಂಡು ಮಾಡಿರೋದು. ಅಂದರೆ ಟೋಟಲಾಗಿ 7 ಇರಬೇಕು, ಅಂದರೆ ಕರೆಕ್ಟಾಗಿ ಇರುತ್ತೆ. ಈಗ ಕೊನೆಯ ಸಲ ಕ್ರೋಶಾ ಮೇಲೆ 3 ಸಲ ಥ್ರೆಡ್ಡನ್ನು ತಗೊಳ್ಳಿ. ಅದೇ ಪ್ಲೇಸಲ್ಲಿ ಹೀಗೆ ಹೋಗಿಬಿಟ್ಟು ಥ್ರೆಡ್ಡನ್ನು ತಂದ ನಂತರ ಎರಡು ಥ್ರೆಡ್ಡಿನಿಂದ ಹೊರಗೆ ಬನ್ನಿ 1 ಟೈಮು, 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ 2 ಟೈಮು, 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ 3 ಟೈಮು. ಈ ರೀತಿ ಆಯಿತು. ಮೊದಲು 7 ಇತ್ತು, ಇದು 8ನೇದಾಯಿತು. ಈಗ ಫಸ್ಟ್ ಕ್ರೋಶಾ ಮೇಲೆ ಥ್ರೆಡ್ ತೆಗೆದು ಇದು ಫಸ್ಟ್ ಒಂದು ಚೈನ್ ಇದೆ ಅಲ್ವಾ, ಇದರಿಂದ ಔಟ್ಸೈಡ್ ಬರಬೇಕು. ಹೀಗೆ ಈಗ ನೆಕ್ಸ್ಟು ಕ್ರೋಶಾ ಮೇಲೆ ಥ್ರೆಡ್ಡನ್ನು ತೆಗೆದು 2 ಚೈನಿನಿಂದ ಔಟ್ಸೈಡ್ ಬರಬೇಕು. ಈಗ ಈ 2 ಚೈನು ನೆಕ್ಸ್ಟ್ ಕ್ರೋಶಾ ಮೇಲೆ ಹಿಂಗೆ ಥ್ರೆಡ್ಡನ್ನು ತೆಗೆದು ಈ 2 ಚೈನಿನಿಂದ ಔಟ್ಸೈಡ್ ಬನ್ನಿ. ಈಗ ಈ 2 ಚೈನಿನಿಂದ ಬರಬೇಕು. ಈ 2 ಚೈನಿನಿಂದ ಕ್ರೋಶಾ ಮೇಲೆ ಥ್ರೆಡ್ಡನ್ನು ತೆಗೆದು ಹೀಗೆ ಇವೆರಡರ ಒಳಗಡೆಯಿಂದ ಔಟ್ಸೈಡ್ ಬನ್ನಿ. ಈ ರೀತಿ ಈಗ ಇದೊಂದು ಚೈನ್ ಇರುತ್ತೆ, ಇದೊಂದು ಮುಂದ್ಗಡೆ ತಂದು ಇವೆರಡರಿಂದ ಔಟ್ಸೈಡ್ ಬರಬೇಕೀಗ. ಈಗ ನೆಕ್ಸ್ಟು ಇನ್ನೊಂದು ಮುಂದೆ ಸರಿಸ್ಕೋಬೇಕು, ಇವೆರಡು ಇಲ್ಲಿರುತ್ತೆ. ಈ 2 ಥ್ರೆಡ್ಡಿನಿಂದ ಔಟ್ಸೈಡ್ ಬರಬೇಕು. ಈ ರೀತಿ ಇಲ್ಲಿ ಡಿಸೈನು ಹೀಗೆ ಕಂಪ್ಲೀಟ್ ಆಯಿತು. ಈಗ ಕ್ರೋಶಾ ಮೇಲೆ 3 ಸಲ ಥ್ರೆಡ್ ಇದೆ ಅಲ್ವಾ, ಇದು ಒಂದು ಕೊನೆಯದು ಉಳಿಸ್ಕೊಂಡು ಇವೆರಡು ಥ್ರೆಡ್ಡಿನಿಂದ ಔಟ್ಸೈಡ್ ಬರಬೇಕೀಗ. ಹೀಗೆ ತೆಗೆದುಕೊಂಡು 2 ಥ್ರೆಡ್ಡಿನಿಂದ ಬಂದಾಗ ಲಾಸ್ಟ್ ಕೊನೆಯಲ್ಲಿ 2 ಥ್ರೆಡ್ ಇರುತ್ತೆ ಕ್ರೋಶಾ ಮೇಲೆ. ಈ ರೀತಿ ಇದು ಹಾಫ್ ಹಾರ್ಟ್ ಆಯಿತು. ಇನ್ನು ಈ ಸೈಡ್ ಮಾಡಬೇಕು ನಾವು. ಹೀಗಿರುತ್ತಲ್ವ, ಇದನ್ನು ಹೀಗೆ ಟರ್ನ್ ಮಾಡಿ. ಈ ರೀತಿ ಹೀಗಿದೆ, ಇದನ್ನು ಈ ರೀತಿ ಟರ್ನ್ ಮಾಡಿ. ಅವೆರಡು ಥ್ರೆಡ್ಡು ಅಲ್ಲೇ ಇರಲಿ ಕ್ರೋಶಾ ಮೇಲೆ. ಹೀಗಿದೆ, ಹೀಗೆ ಟರ್ನ್ ಮಾಡಿ. ಈಗ ಪುನಃ ಸೇಮ್ ಇದೇ ಮೆಥಡಲ್ಲಿ ಮಾಡಬೇಕು. ಕ್ರೋಶಾ ಮೇಲೆ 1 ಸಲ ಥ್ರೆಡ್ ತೆಗೆದಿರ್ತೀವಿ, 2 ಥ್ರೆಡ್ಡಿನಿಂದ ಒಂದೇ ಸಲ ಔಟ್ಸೈಡ್ ಬರಬೇಕು. 2 ಥ್ರೆಡ್ಡಿನಿಂದ 1 ಸಲ ಔಟ್ಸೈಡ್ ಬಂದ್ವಿ. ಹೀಗೆ ಕ್ರೋಶಾ ಮೇಲೆ ಮತ್ತೆ ಥ್ರೆಡ್ಡನ್ನು ಉಳಿಸ್ಕೋಬೇಕು. ಪುನಃ ಕ್ರೋಶಾ ಮೇಲೆ 1 ಸಲ ಥ್ರೆಡ್ಡನ್ನು ತೆಗೆದುಕೊಂಡು ಹೀಗೆ ಹೋಗಿ ಥ್ರೆಡ್ಡನ್ನು ತಂದ ನಂತರ 1 ಟೈಮು 2 ಥ್ರೆಡ್ಡಿನಿಂದ ಔಟ್ಸೈಡ್ ಬರಬೇಕು. ಪುನಃ ಮತ್ತೊಂದು ಥ್ರೆಡ್ಡು ಕ್ರೋಶಾ ಮೇಲೆ ಉಳಿಯುತ್ತೆ. ಈಗ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದುಕೊಂಡಿದ್ದೀವಿ, 2 ಸಲ 2 ಥ್ರೆಡ್ಡಿನಿಂದ ಔಟ್ಸೈಡ್ ಬರಬೇಕು. ಮೊದಲು 1ನೇ ಸಲ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. ಇದು 2ನೇ ಸಲ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. ಉಳಿದಿರೋದು ಕ್ರೋಶಾ ಮೇಲೆ ಥ್ರೆಡ್ಡನ್ನೇ ಇರುತ್ತೆ. ಈಗ ಪುನಃ ಕ್ರೋಶಾ ಮೇಲೆ 2 ಸಲ ಥ್ರೆಡ್ಡನ್ನು ತೆಗೆದು ಹೀಗೆ ತಂದ ನಂತರ 1ನೇ ಸಲ 2 ಥ್ರೆಡ್ಡಿನಿಂದ ಹೊರಗೆ ಬಂದ್ವಿ, 2ನೇ ಸಲ 2 ಥ್ರೆಡ್ಡಿನಿಂದ ಹೊರಗೆ ಬಂದ್ವಿ. ನೆಕ್ಸ್ಟ್ ಥ್ರೆಡ್ಡು ಇಲ್ಲೇ ಇರುತ್ತೆ ಕ್ರೋಶಾ ಮೇಲೆ. ಈಗ 3 ಸಲ
ಕ್ರೋಶಾ ಮೇಲೆ ಥ್ರೆಡ್ಡನ್ನು ತಗೊಳ್ಳಿ. ಹೀಗೆ ಹೋದ ನಂತರ 3 ಸಲ 2 ಥ್ರೆಡ್ಡಿನಿಂದ ಹೊರಗೆ ಬರಬೇಕು. 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ 1ನೇ ಸಲ, 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ 2ನೇ ಸಲ, 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, ಇದು 3ನೇ ಸಲ. ಕಂಪ್ಲೀಟಾಗಿ ಈಗ ಹೊರಗಡೆ ಬಂತು. ಉಳಿದಿರೋದು ಇಲ್ಲೇ ಉಳಿಯುತ್ತೆ. ಪುನಃ ಕ್ರೋಶಾ ಮೇಲೆ 3 ಸಲ ಥ್ರೆಡ್ಡನ್ನು ತೆಗೆದುಕೊಂಡು ಹೀಗೆ ಹೋಗಿ ಥ್ರೆಡ್ಡನ್ನು ತರಬೇಕು. 1ನೇ ಸಲ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2ನೇ ಸಲ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, ಈಗ 3ನೇ ಸಲ ಈ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. ಉಳಿದಿರೋದು ಇಲ್ಲೇ ಕ್ರೋಶಾ ಮೇಲಿರುತ್ತೆ. ಮೊದಲು ಇಲ್ಲಿ ಕ್ರೋಶಾ ಮೇಲೆ 2 ಥ್ರೆಡ್ಡನ್ನು ನಾವು ಟರ್ನ್ ಮಾಡಿದ್ವಲ್ಲ, ಅದೆರಡು ಬಿಟ್ಟು 6 ಸಲ ಥ್ರೆಡ್ ಇರಬೇಕು. ಇದು 2, 4, 6 ಇದೆ. ಈಗ ಪುನಃ ಕೊನೆಯ ಸಲ ಕ್ರೋಶಾ ಮೇಲೆ 3 ಸಲ ಥ್ರೆಡ್ಡನ್ನು ತೆಗೆದು ಹೀಗೆ ಥ್ರೆಡ್ಡನ್ನು ತಂದ ನಂತರ 1ನೇ ಸಲ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 2ನೇ ಸಲ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ, 3ನೇ ಸಲ 2 ಥ್ರೆಡ್ಡಿನಿಂದ ಹೊರಗೆ ಬನ್ನಿ. 3 ಸಲ ಆಯಿತು. ಈಗ ಫಸ್ಟು 1 ಥ್ರೆಡ್ಡಿನಿಂದ ಮಾತ್ರ ಔಟ್ಸೈಡ್ ಬರಬೇಕು. ಈಗ ಇದು ಔಟ್ಸೈಡ್ ಬಂದಿದ್ದು ಇನ್ನೊಂದು ಥ್ರೆಡ್ ಮುಂದೆ ಸರಿಸ್ಕೋಬೇಕು. ಈ 2 ಥ್ರೆಡ್ಡಿನಿಂದ ಔಟ್ಸೈಡ್ ಬರಬೇಕೀಗ. ಕ್ರೋಶಾಯಿಂದ ಹೀಗೆ ಥ್ರೆಡ್ಡನ್ನು ತೆಗೆದು ಈ 2 ಥ್ರೆಡ್ಡಿನಿಂದ ಔಟ್ಸೈಡ್ ಬಂದ್ವಿ. ಇದು ಔಟ್ಸೈಡ್ ಬಂದಿದ್ದು ಒಂದು ಥ್ರೆಡ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಥ್ರೆಡ್ಡನ್ನು ಮುಂದಕ್ಕೆ ತಗೋಬೇಕು. ಈ 2 ಥ್ರೆಡ್ಡಿನಿಂದ ಈಗ ಔಟ್ಸೈಡ್ ಬರಬೇಕು. ಈಗ ಔಟ್ಸೈಡ್ದು ಒಂದಿದೆ ಥ್ರೆಡ್ಡು, ಇನ್ನೊಂದು ಮುಂದಕ್ಕೆ ತೆಗೆದುಕೊಂಡು ಈ 2 ಥ್ರೆಡ್ಡಿನಿಂದ ಔಟ್ಸೈಡ್ ಬರಬೇಕೀಗ. ಈ ರೀತಿ. ಈಗ ಇನ್ನೊಂದು ಥ್ರೆಡ್ಡನ್ನು ಮುಂದಕ್ಕೆ ತಗೊಳ್ಳಿ. ಸ್ವಲ್ಪ ಅಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ನಾನು ಸ್ವಲ್ಪ ಮುಂದೆ ಸರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈ 2 ಥ್ರೆಡ್ಡಿನಿಂದ ಔಟ್ಸೈಡ್ ಬನ್ನಿ. ಈಗ ಇನ್ನೊಂದು ಥ್ರೆಡ್ ಮುಂದಕ್ಕೆ ತೆಗೆದುಕೊಂಡು ಈ 2 ಥ್ರೆಡ್ಡಿನಿಂದ ಔಟ್ಸೈಡ್ ಬನ್ನಿ. ಈಗ ಕೊನೆಯಲ್ಲಿ ಈ 1 ಮುಂದಕ್ಕೆ ಸರಿಸ್ಬಿಟ್ಟು ಈ 2 ಥ್ರೆಡ್ಡಿನಿಂದ ಔಟ್ಸೈಡ್ ಬನ್ನಿ. ಹೀಗೆ ಈಗ ಕೊನೆಯಲ್ಲಿ 3 ಸಲ ಥ್ರೆಡ್ ಉಳಿಬೇಕು ಕ್ರೋಶಾದಲ್ಲಿ. ಈಗ 3 ಥ್ರೆಡ್ಡಿನಿಂದ ಒಂದೇ ಸಲ ಔಟ್ಸೈಡ್ ಬರಬೇಕು. ಕ್ರೋಶಾದಲ್ಲಿ ಹೀಗೆ ಥ್ರೆಡ್ಡನ್ನು ತೆಗೆದು ಈ 3 ಥ್ರೆಡ್ಡಿನಿಂದ ಈಗ ಒಂದೇ ಟೈಮ್ ಔಟ್ಸೈಡ್ ಬನ್ನಿ. ಈಗ ಕಂಪ್ಲೀಟ್ ಆಗುತ್ತೆ ಹಾರ್ಟ್ ಶೇಪು. ಈಗ ಸ್ವಲ್ಪ ಥ್ರೆಡ್ಡನ್ನು ಮೇಲ್ಗಡೆ ತಂದು ಮತ್ತೊಂದು ಕ್ರಿಸ್ಟಲ್ ಬೀಡ್ಸ್ ಹಾಕ್ತಾ ಇದ್ದೀನಿ. ಹೀಗೆ ಥ್ರೆಡ್ಡಲ್ಲಿ ಕ್ರಿಸ್ಟಲ್ ಬೀಡ್ಸ್ ಹಾಕಿ ಈಗ ಟೈಟಾಗಿ ಮಾಡಿ, ಟೈಟಾಗಿ ಬೀಡ್ಸ್ನ ಲಾಕ್ ಮಾಡಿ, ಈಗ ಪುನಃ ಒಂದು ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿ ಹೀಗೆ ಥ್ರೆಡ್ಡನ್ನು ಮೇಲ್ಗಡೆ ತಂದಾಗ ಇದು ಲಾಕ್ ಆಗುತ್ತೆ. ಈ ರೀತಿ ಹಾರ್ಟ್ ಶೇಪ್ ರೆಡಿ ಆಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಇಲ್ಲಿರೋದನ್ನು ಕಟ್ ಮಾಡಿಬಿಟ್ಟು ಇದು ಬ್ಯಾಕ್ ಸೈಡ್ ನಾವು ಲಾಕ್ ಮಾಡಿರೋ ಥ್ರೆಡ್ ಬರುತ್ತಲ್ವ, ಇದಕ್ಕೆ ಸ್ವಲ್ಪ ಥ್ರೆಡ್ಡನ್ನು ಹೀಗೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡಬೇಕು. ಇದು ಬ್ಯಾಕ್ ಸೈಡ್ ಬರುವ ಹಾಗೆ ನಾವು ಈ ರೀತಿ ಸಾರಿಗೆ ಇದನ್ನು ಅಟ್ಯಾಚ್ ಮಾಡಬೇಕು.
ಎಕ್ಸ್ಟ್ರಾ ಇರೋ ಥ್ರೆಡ್ಡನ್ನು ಕಟ್ ಮಾಡಿ ಸ್ವಲ್ಪ ಫೆವಿಕಾಲ್ ಹಾಕಿ ಇಲ್ಲಿ ಲಾಕ್ ಮಾಡಿದ್ದ ಥ್ರೆಡ್ ಬಂದಿರುತ್ತಲ್ವ ಅದಕ್ಕೆ ಅಟ್ಯಾಚ್ ಮಾಡಬೇಕು. ಇದನ್ನು ಅದು ಸ್ವಲ್ಪ ಡ್ರೈ ಆಗಬೇಕು. ಈ ರೀತಿ ಹಾರ್ಟ್ ಶೇಪ್ ಪ್ಯಾಟರ್ನನ್ನು ಎಲ್ಲ ರೆಡಿ ಮಾಡಿಟ್ಕೊಳ್ಳಿ. ನಂತರ ಸಾರಿ ಕುಚ್ಚಿಗೆ ಅಟ್ಯಾಚ್ ಮಾಡಬೇಕು. ಸಾರಿ ಪಲ್ಲುವಿಗೆ ಮೊದಲು ಸ್ಟಾರ್ಟಿಂಗಲ್ಲಿ ಕ್ರೋಶಾಯಿಂದ ಹೀಗೆ ಒಂದು ಸ್ವಲ್ಪ ಹೀಗೆ ಹೋಲ್ ಮಾಡಿದಾಗ ನಿಮಗೆ ಕುಚ್ಚು ಕಟ್ಟಲು ಪ್ಲೇಸ್ ಆಗುತ್ತೆ. ಇದು 150 ಸ್ಟ್ರಾಂಜಾ ಇದೆ ಕುಚ್ಚು ಕಟ್ಟಲು. ಈ ರೀತಿ ಸ್ಮಾಲ್ ರಿಂಗ್ ಅಥವಾ ನಿಮ್ಮ ಹತ್ರ ಯಾವುದು ಬೀಡ್ಸ್ ಅವೈಲೇಬಲ್ ಇದೆ ಅದನ್ನು ತೆಗೆದುಕೊಂಡು ಮೊದಲು ಹೀಗೆ ಥ್ರೆಡ್ಡಲ್ಲಿ ಹಾಕಿ, ನಂತರ ಇಲ್ಲಿ ಒಂದು ಹೋಲ್ ಆಗಿತ್ತಲ್ವ ಅದರಿಂದ ಥ್ರೆಡ್ಡನ್ನು ಬ್ಯಾಕ್ ಸೈಡ್ ತಗೊಳ್ಳಿ. ಈ ಥರ ಬ್ಯಾಕ್ ಸೈಡ್ ತೆಗೆದುಕೊಂಡ ನಂತರ ಹೀಗೆ ಎಳೆದ್ಬಿಟ್ಟು ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ಅಷ್ಟನ್ನು ಇಟ್ಕೊಂಡು ಈ ರೀತಿ ತೆಗೆದುಕೊಂಡು ಬನ್ನಿ. ಇದು ಫ್ರಂಟ್ ಸೈಡ್ ಪಲ್ಲುದು. ಒಂದು ಸೂಜಿಯಲ್ಲಿ ಸಿಲ್ಕ್ ಥ್ರೆಡ್ಡನ್ನು ಹಾಕಿಬಿಟ್ಟು ಇಲ್ಲಿ ಲಾಕ್ ಮಾಡಬೇಕು, ಕಟ್ಟಬೇಕಿದನ್ನು ಕುಚ್ಚನ್ನು. ಕಟ್ಟಿದ ನಂತರ ಈ ರೀತಿ ಕುಚ್ಚು ರೆಡಿಯಾಗುತ್ತೆ. ಈ ರೀತಿ ಅಟ್ಯಾಚ್ ಮಾಡಿದ್ದೇನೆ. ಕುಚ್ಚನ್ನು ಕಟ್ಟಿದ ನಂತರ ಇದು ಹಾರ್ಟ್ ಶೇಪ್ನ ತೆಗೆದುಕೊಂಡು ನೀವು ಎಷ್ಟು ಸ್ಪೇಸ್ ಗ್ಯಾಪ್ ಬೇಕೋ ಅಷ್ಟು ನಾನು ಒಂದು ಫಿಂಗರ್ ಗ್ಯಾಪ್ ಬಿಟ್ಟು ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿ ಕರೆಕ್ಟಾಗಿ ಒಂದು ಫಿಂಗರ್ ಗ್ಯಾಪಲ್ಲಿ ಈ ಹಾರ್ಟ್ ಶೇಪನ್ನು ಇಲ್ಲಿ ಕರ್ವಿಂಗ್ ಬಂದಿದೆ ಅಲ್ಲ ಇದನ್ನು ಒಂದು ಸ್ವಲ್ಪ ಸಾರಿ ಪಲ್ಲು ಮೇಲೆ ಬರುವ ಹಾಗೆ ಹಿಡಿದ್ಬಿಟ್ಟು ಒಂದು ಸೈಡಿಂದ ಹೀಗೆ ಎಡ್ಜಿಂದ ನಾರ್ಮಲ್ ಸೂಜಿಗೆ ಸೇಮ್ ಕಲರ್ ಥ್ರೆಡ್ಡನ್ನು ಹಾಕ್ಕೊಳ್ಳಿ. ಹೀಗೆ ಚೈನ್ ಬಂದಿರುತ್ತಲ್ವ ಎಂಡಲ್ಲಿ, ಆ ಚೈನಲ್ಲಿ ಸ್ಟಿಚ್ ಮಾಡಿ ಕೆಳಗಡೆ ಹೋಗಿ ಥ್ರೆಡ್ಡು, ನಂತರ ನೆಕ್ಸ್ಟ್ ಚೈನಲ್ಲಿ ಹೀಗೆ ಮೇಲ್ಗಡೆ ಬಂದುಬಿಟ್ಟು ಇಲ್ಲಿ ಬೀಡ್ಸ್ ಇರಲಿ ಮಧ್ಯದಲ್ಲಿ ಹೀಗೆ ಲಾಕ್ ಮಾಡಿ, ನಂತರ ಈ ಸೈಡು ಚೈನ್ ಇರುತ್ತೆ, ನೆಕ್ಸ್ಟ್ ಇಲ್ಲಿ ಚೈನ್ ಇರಲಿ, ಎಂಡಲ್ಲಿ ಚೈನ್ ಬಂದಿರುತ್ತಲ್ವ ಅಲ್ಲಿಂದ ಇದನ್ನು ನಾನು ಲಾಕ್ ಮಾಡ್ತಾ ಇದ್ದೀನಿ ಥ್ರೆಡ್ಡಿಂದ. ಈ ರೀತಿ ಆಗುತ್ತೆ. ಡಿಸೈನ್ ಕಂಪ್ಲೀಟ್ ಆದ ಮೇಲೆ ಹೀಗೆ ಕಾಣುತ್ತೆ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನ್ಯೂ ಡಿಸೈನು, ಡಿಫ್ರೆಂಟಾಗಿ ಸಾರಿ ಕುಚ್ಚು ಯಾರಿಗೆ ಲೈಕ್ ಆಗುತ್ತೆ ಅವರಿಗೆ ಇದು ತುಂಬ ಇಷ್ಟವಾಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.